ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಿನಿ ಶರತ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನನಗೆ 2 ಡೇಸಿಂದ ವ್ಲಾಗ್ ಮಾಡಲಿಕ್ಕೆ ಆಗಿರಲಿಲ್ಲ. ಸ್ವಲ್ಪ ಪರ್ಸ್ನಲ್ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದೆ, ಹಾಗಾಗಿ ಮಾಡಲಿಕ್ಕಾಗಿರಲಿಲ್ಲ. ಫ್ರೆಂಡ್ಸ್, ನೀವು ಆಲ್ರೆಡಿ ತಮ್ನೇಲಿ ನೋಡಿರ್ತೀರಾ. ಇವತ್ತಿನ ಟಾಪಿಕ್ ಏನಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಅಂದರೆ ಆಫ್ಟರ್ ಡೆಲಿವರಿ ನಮಗೆ ಎದೆ ಹಾಲು ಹೆಚ್ಚಿಸ್ಕೊಳ್ಳೋಕ್ಕೆ, ಮಗುಗೆ ಹಾಲು ಕೊಡಲಿಕ್ಕೆ ಎದೆ ಹಾಲು ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಸೊ ಅದನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ನಾವು ಯಾವ್ಯಾವ ಆಹಾರ ಪದಾರ್ಥಗಳನ್ನ ತಗೊಳ್ಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ದಯವಿಟ್ಟು ಸ್ಕಿಪ್ ಮಾಡಿದೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಂಡಿಂಗ್ವರೆಗೂ ನೋಡಿ. ಹಾಗೆಯೇ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಓಕೆ, ಬನ್ನಿ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ಹೇಳಬೇಕು ಅಂತಂದರೆ, ಮಗುವಿಗೆ ತಾಯಿಂದಿರ್ದು ಹಾಲು ಎಷ್ಟು ಮುಖ್ಯವಾಗಿರುತ್ತೆ ಅಲ್ವಾ? ಸೊ ಎಲ್ಲರೂ ದೊಡ್ಡವರೆಲ್ಲ ಹೇಳ್ತಾರೆ 1 ವರ್ಷ ಕುಡಿಸಿ, 2 ವರ್ಷ ಕುಡಿಸಿ, ಮ್ಯಾಕ್ಸಿಮಮ್ 2 ವರ್ಷ ಕುಡಿಸಿ, ಮಗುಗೆ ತುಂಬಾ ಅದು ಮುಖ್ಯ ಆಗಿರುತ್ತೆ ಅಂತ ದೊಡ್ಡವರೆಲ್ಲ ಹೇಳ್ತಾರೆ. ಯಾಕೆ ಅಂತಂದರೆ ಅದು ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ. ಓಕೆನಾ? ಅಂದರೆ ತಾಯಿಂದಿದ್ದು ಎದೆ ಹಾಲು ಬಂದು ಮಗು ಕುಡಿಬೇಕಾದ್ರೆ ಮಗುಗೆ ಜಾಸ್ತಿ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತಲ್ವಾ? ಅಂದರೆ ಅದು ತೆವಳಕ್ಕೆಲ್ಲ ಸ್ಟಾರ್ಟ್ ಮಾಡಿದಾಗ, ಏನಾದರೂ ಬಾಯಿಗೆ ಹಾಕೊಂಡಾಗ ಅದು ಇನ್ಫೆಕ್ಷನ್ಸ್ ತುಂಬ ಜಾಸ್ತಿನೇ ಆಗುತ್ತೆ. ಓಕೆನಾ? ನೀವು ಫೀಡ್ ಮಾಡಿಸೋದ್ರಿಂದ ಮಗುಗೆ ಜಾಸ್ತಿ ಇನ್ಫೆಕ್ಷನ್ಸ್ ಏನೂ ಆಗೋದಿಲ್ಲ. ಓಕೆನಾ? ಅದಲ್ಲದೆ ಮಗುವಿಗೆ ಸ್ಟ್ರೆಂತ್ ಕೂಡ ಜಾಸ್ತಿ ಕೊಡುತ್ತೆ. ಸೊ ಮಗುಗೆ ಸ್ಟ್ರೆಂತ್ ಆಗಬೇಕು ಅಂತಂದರೆ ನೀವು ಎದೆ ಹಾಲನ್ನ ಕೊಡಲೇಬೇಕಾಗುತ್ತೆ. ಹಾಗಾಗಿ ನೀವು ಎದೆ ಹಾಲನ್ನ ಕೊಡಬೇಕು ಅಂತ ಅಂದರೆ ನೀವು ಯಾವುದೆಲ್ಲ ಫುಡ್ನ ತಗೊಂಡು ನಮ್ಮ ಎದೆ ಹಾಲನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ತುಂಬ ಜನನೇ ಕಷ್ಟಪಡ್ತಾ ಇರ್ತಾರೆ ಫ್ರೆಂಡ್ಸ್. ಎಷ್ಟೊಂದು ಜನಕ್ಕೆ ಹಾಲೇ ಬರೋದಿಲ್ಲ. ಸ್ಟಾರ್ಟಿಂಗು ಒಂದು 3 ಮಂತ್ಸ್ ನಾನು ಕೇಳಿರೋಂಗೆ, ಅಂದರೆ ನಂಗೆ ಗೊತ್ತಿರೋರು ಒಬ್ಬರು ಹೇಳ್ತಾರೆ, ಅವರು ನಂಗೆ 3 ಮಂತ್ಸ್ ಅಷ್ಟೇ ಬಂದಿದ್ದು ಪಾಪುಗೆ ಹಾಲು, ಆಮೇಲೆ ಬರಲೇ ಇಲ್ಲ. ಮಾಮೂಲಿ ಫುಡ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಸಾಲಿಡ್ ಫುಡ್ಡಿಂದ ಮಾಮೂಲಿ ಲಿಕ್ವಿಡ್ ಫುಡ್ಡಿಂದ ಸ್ಟಾರ್ಟ್ ಮಾಡಿದೆ, ಆಮೇಲೆ ಸ್ವಲ್ಪ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿದೆ ಅಂತ ನನಗೆ ಗೊತ್ತಿರೋರು ಹೇಳಿದ್ದಾರೆ. ಓಕೆನಾ? ಅದೇ ರೀತಿ ತುಂಬ ಜನ ಅಂದರೆ ಮಗುಗೆ ಹಾಲು ಬರ್ತಲ್ಲ ಅಂತ ತುಂಬ ಕಷ್ಟಪಡ್ತಾ ಇರ್ತಾರೆ. ಇವನ್ ನಂದು ಎಕ್ಸಾಂಪಲ್ ತಗೊಳ್ಬೇಕು ಅಂತಂದರೆ, ನಂದು ಡೆಲಿವರಿ ಆದಮೇಲೆ, ನಂದು ಸಿ ಸೆಕ್ಷನ್ ಡೆಲಿವರಿ ಆಗಿತ್ತು. ಓಕೆನಾ? ಸೊ ನಂದು ಡೆಲಿವರಿ ಆದಮೇಲೆ ನನ್ನ ಪಕ್ಕದ ಬೆಡ್, ಓಕೆನಾ, ನನ್ನ ಪಕ್ಕದ ಬೆಡ್ ಅವರು ಕೂಡ ಇದೇ ರೀತಿ ಹಾಲೇ ಬರ್ತಿರ್ಲಿಲ್ಲ ಅವರಿಗೆ. ನನಗೇನಾಯಿತು ಅಂತಂದರೆ, ಫಸ್ಟ್ ಡೇ ನನಗೂ ಕೂಡ ಹಾಲು ಬರಲಿಲ್ಲ. ಯಾಕಂದರೆ ನಾನೇನು ತೊಗೊಂಡಿರಲಿಲ್ಲ. 1 ಡೇ ಸಿ ಸೆಕ್ಷನ್ ಆದಮೇಲಿಂದ ನನಗೆ ಆ್ಯಕ್ಚುಲಿ ಈವ್ನಿಂಗ್ ನನಗೆ ಡೆಲಿವರಿ ಆಗಿತ್ತು. ಸೊ ಅದ್ರ ನೈಟ್ ಫುಲ್ಲು ನನಗೆ ಫುಡ್ ಆಗಲಿ, ಒಂದು ಸ್ವಲ್ಪ ನೀರು, ಒಂದು ತೊಟ್ಟು ನೀರು ಕೂಡ ಕೊಟ್ಟಿಲ್ಲ ಹಾಸ್ಪಿಟಲಲ್ಲಿ. 1 ಡೇ ಫುಲ್ಲು ಹಾಗೆಯೇ ಏನೂ ಕೊಡೋದಿಲ್ಲ. ಓಕೆನಾ? ಸೊ ಹಾಗಾಗಿ ಎಷ್ಟು ನೀರು ಹೆಂಗಾಗ್ಬಿಟ್ಟಿದೆ ಅಂದರೆ ಫ್ರೆಂಡ್ಸ್, ನನಗೆ ನೀರು ಕುಡಿಬೇಕು ಅಂತ ಅನ್ನಿಸ್ತಿದೆ. ಅವ್ರು ಕೊಡಲ್ಲ. ಓಕೆನಾ? ಕುಡಿಯಂಗಿಲ್ಲ ಅಂತ ಹೇಳ್ತಾರೆ. ಮಾರ್ನಿಂಗ್ ಬೇಕಾದ್ರೆ ನೀವು ಕುಡಿಬೋದು, ಮಾರ್ನಿಂಗ್ ಏನಾದರೂ ಬೇಕಾದ್ರೆ ನೀವು ತಿನ್ಬೋದು ಅಂತ ಹೇಳ್ತಿದ್ದಾರೆ. ಎಷ್ಟು ದಾಹ ಆಗಿದೆ ಅಂದರೆ ನನಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ. ನೀರು ಕುಡಿಬೇಕು, ಆಗ್ತಲ್ಲ ಅಂತ. ಕೊನೆಗೆ ನಾನು ಫುಲ್ಲು ಮಾರ್ನಿಂಗ್ವರೆಗೂ ವೆಯ್ಟ್ ಮಾಡಿ, ಡಾಕ್ಟ್ರು ಬರೋದನ್ನ ವೆಯ್ಟ್ ಮಾಡಿ, ಡಾಕ್ಟ್ರು ಹೇಳಿದ್ಮೇಲೆ ಕೊಡೋದು ಅಂತ ಹೇಳ್ತಾರೆ ಸಿಸ್ಟರು. ಓಕೆನಾ? ಸೊ ಕೊಡೋದಿಲ್ಲ ಅವರು. ಇನ್ನು ನಮ್ಮ ಜೊತೆ ಇರೋರು ಒಂಚೂರು ಕೊಡಿ ಅಂದರೆ ಅವರು ಕೂಡ ಇಲ್ಲ, ಡಾಕ್ಟ್ರು ಹೇಳೋವರೆಗೂ ನಾವು ಕೊಡಲ್ಲ ಅಂತ ಅವರು ಕೂಡ ಹೇಳ್ತಾರೆ. ಯಾರೂ ಕೊಡೋದಿಲ್ಲ. ಓಕೆನಾ? ಸೊ ಡಾಕ್ಟ್ರು ಬರೋದನ್ನ ವೆಯ್ಟ್ ಮಾಡಿ ನಾನು ಕೊನೆಗೆ ಡಾಕ್ಟ್ರು ಬಂದ ತಕ್ಷಣ ಡಾಕ್ಟ್ರಿಗೆ, ಮೇಡಮ್ ಆಗ್ತಲ್ಲ ನನಗೆ, ದಯವಿಟ್ಟು ನಂಗೆ ನೀರು ಬೇಕೇ ಬೇಕು ಅಂತ ಕೇಳಿ, ಇಲ್ಲ ಇವಾಗ ಕುಡಿಬೋದು, ಸ್ವಲ್ಪ ಕುಡೀರಿ ಅಷ್ಟೇ, ಜಾಸ್ತಿ ಕುಡಿಬೇಡಿ ಅಂತ ಹೇಳಿದ್ರ. ಯಪ್ಪ, ಹೆಂಗಾಗ್ಬಿಟ್ಟಿತ್ತು ಅಂದರೆ ಕೊನೆಗೆ ನಾನು ಅತ್ತೇ ಬಿಟ್ಟಿದ್ದೀನಿ. ನನಗೆ ನೀರು ಬೇಕೇ ಬೇಕು, ಆಗ್ತಲ್ಲ ಅಂತ ಫುಲ್ ಅಳ್ತಾ ಇದ್ದೀನಿ ನಾನು. ಆಮೇಲೆ ಸ್ವಲ್ಪ ನೀರು ಕೊಟ್ಟರು. ಸ್ವಲ್ಪ ಅಂದರೆ ಜಾಸ್ತಿ ಕುಡಿಬೇಕು ಅನಿಸ್ತಿದ್ದು, ಜಾಸ್ತಿ ಕೊಡ್ತಲ್ಲ ಅವರು. ಸ್ವಲ್ಪನೇ ಕುಡಿದಿದ್ದು, ಒಂದು 1/2 ಗ್ಲಾಸ್ ಅಷ್ಟೇ ನಾನು ಕುಡಿದಿದ್ದು. ಎಷ್ಟು ಸಮಾಧಾನ ಆಯಿತು ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ನೀರು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಹಾಗೆಯೇ ವಾಯು ಮಾಲಿನ್ಯ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ಅಂದರೆ ಆ ಟೈಮಲ್ಲಿ ನನಗೂ ಕೂಡ ಒಂದಿನ ಫುಲ್ಲು ಫಸ್ಟ್ ಡೇ ನನಗೆ ಏನು ತಿಂದಿರಲಿಲ್ಲ ಅಲ್ಲ ನಾನು. ಸೊ ನನಗೂ ಕೂಡ ಫಸ್ಟ್ ಡೇ ಹಾಲು ಬರಲಿಲ್ಲ. ಸೊ ಸ್ವಲ್ಪನೇ ಬರ್ತಿತ್ತು. ಪಾಪುಗೆ ಅದನ್ನೇ ಕೊಡಿಸ್ದೆ ಅಷ್ಟೇ. ಇನ್ನು ನನ್ನ ಪಕ್ಕ ಬೆಡ್ಡಲ್ಲಿರೋರಂತೂ ಇನ್ನು ಸೆಕೆಂಡ್ ಡೇಯಿಂದ ನನಗೆ ಪರವಾಗಿಲ್ಲ. ಅಂದರೆ ಸೆಕೆಂಡ್ ಡೇ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಇಡ್ಲಿ ಕೊಡ್ತಾರೆ. ಓಕೆನಾ? ಸ್ಟಾರ್ಟಿಂಗ್ಗೆ ನಿಮಗೆ ಫುಲ್ಲು ಎಲ್ಲ ರೈಸ್ ಎಲ್ಲ ಏನೂ ಕೊಡೋದಿಲ್ಲ. ಎದ್ದ ತಕ್ಷಣ ಒಂದು 2 ಇಡ್ಲಿ, ಚಿಕ್ಕದು 2 ಇಡ್ಲಿ ಕೊಡ್ತಾರೆ. ಯಾಕಂದರೆ ಸಿ ಸೆಕ್ಷನ್ ಆಗಿರೋರಿಗೆ ಹೊಟ್ಟೆಗೆ ಸ್ಟಿಚ್ ಹಾಕಿರ್ತಾರಲ್ವಾ? ಸೊ ಅದು ಫುಡ್ಡು ಹೊಟ್ಟೆ ಮೇಲೆ ಬಿದ್ದಾಗ ಪೇನು ಜಾಸ್ತಿ ಆಗುತ್ತೆ.
ಓಕೆನಾ. ಹಾಗಾಗಿ ಅವರು ನಮಗೆ ಜಾಸ್ತಿ ಫುಡ್ನ ಕೊಡೋದಿಲ್ಲ. 2 ಇಡ್ಲಿ ತಿನ್ನಿ ಅಂತ ಹೇಳಿದ್ರು. ಮಾರ್ನಿಂಗು 2 ಇಡ್ಲಿ ತಿಂದೆ, ಆಮೇಲೆ ಸ್ವಲ್ಪ ಪರವಾಗಿಲ್ಲ. ಇನ್ನು ಮಧ್ಯಾಹ್ನ ಅವಾಗಲೂ ಅಷ್ಟೇ, ಏನಾದರೂ ಗಂಜಿ ಆ ಥರ ಕುಡೀರಿ, ಇವತ್ತು ರೈಸ್ ಅಂತೂ ಏನು ಮುಟ್ಲಿಕ್ಕೆ ಹೋಗ್ಬೇಡಿ, ನಾಳೆ ಬೇಕಾದ್ರೆ ಸ್ವಲ್ಪ ತೊಗೊಳೋರಂತೆ ಅಂತ ಹೇಳಿದ್ರ. ಓಕೆ, ಸ್ವಲ್ಪ ಗಂಜಿ ತರಿಸ್ಕೊಂಡು ಅದನ್ನು ಸ್ವಲ್ಪ ಕುಡಿದೆ. ರವೆ ಗಂಜಿ ಬರುತ್ತಲ್ಲ ಅದನ್ನು ಸ್ವಲ್ಪ ಅಷ್ಟೇ, ಸ್ವಲ್ಪ ಆಮೇಲೆ ಲೈಟಾಗಿ ನೀರನ್ನ ಸ್ವಲ್ಪ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನೀರನ್ನ ಕೂಡ ಕುಡ್ಕೊಂಡೆ. ನನಗೆ ಸ್ವಲ್ಪ ಪರವಾಗಿಲ್ಲ, ಹಾಲಿನೇನು ಪ್ರಾಬ್ಲಮ್ ಆಗಲಿಲ್ಲ ನನಗೆ. ಬಟ್ ನನ್ನ ಪಕ್ಕದ ಬೆಡ್ಡಲ್ಲಿರೋರಂತೂ ಅವರು ನನಗಿಂತ ಮುಂಚೆನೇ ಡೆಲಿವರಿ ಆಗಿದ್ದು ಅವ್ರದ್ದು, ಓಕೆನಾ. ಒಂದು 3 days 4 days ಡೆಲಿವರಿ ಆಗಿಬಿಟ್ಟು ಅವರಿಗೆ. ಅಂದರೂ ಕೂಡ 3 days 4 days ಆದರೂ ಅವ್ರಿಗೆ ಹಾಲೇ ಬರ್ತಾ ಇಲ್ಲ, ಓಕೆನಾ. ಎಷ್ಟು ಸಫರ್ ಪಡ್ತಿದ್ರು ಅಂದರೆ ಅವರು, ನಾನೇ ಕಣ್ಣಾರ ನೋಡಿದ್ದೀನಿ. ಅವರಮ್ಮ ಎಲ್ಲ ಹಾಲು ಬರ್ತಾಯಿಲ್ಲ, ಮಗು ಅಳ್ತಾ ಇದೆ ಅಂತ ಹೇಳಿ, ಆಮೇಲೆ ಡಾಕ್ಟರ್ ಹತ್ರ ಪೌಡರ್ ಬರುತ್ತಲ್ಲ, ಹಾಲಿನ ಪೌಡ್ರು, ಅದನ್ನು ಬರ್ಸ್ಕೊಂಡು ಬಂದು ಕುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗಾಗಿ ಫ್ರೆಂಡ್ಸ್ ತುಂಬಾ ಕಷ್ಟಪಡ್ತಾ ಇರ್ತಾರೆ, ಈ ಥರ ಹಾಲು ಬರ್ತಾರಲ್ಲ ಏನು ಮಾಡೋದು ಅಂತ. ನನಗೇನಾಯಿತು ಅಂದರೆ, ನನ್ನ ಮಗ ನನಗೆ ಹಾಲು ಬರ್ತಿದೆ, ಪಾಪ ಕುಡಿತಾ ಇಲ್ಲ, ಓಕೆನಾ. ಅವನಿಗೆ ಹಾಲು ಕುಡಿದೆ ಅವ್ನಿಗೇನಾಗ್ಬಿಡ್ತು ಅಂತಂದರೆ, ನನಗೆ ಅದೇ ಫಸ್ಟ್ ಡೇ ಹಾಲು ಬರಲಿಲ್ಲ, ಸೆಕೆಂಡ್ ಡೇಯಿಂದ ಸ್ವಲ್ಪ ಬಂತಷ್ಟೇ. ಹಾಗಾಗಿ ಏನಂತ ಅಂದರೆ ಫ್ರೆಂಡ್ಸ್, ಇನ್ನೊಂದು ಏನಾದರೂ ನಾವು ಹಾಲು ಕೊಡಲಿಲ್ಲ ಅಂದರೆ ಮಗುಗೆ ಜಾಂಡೀಸ್ ಆಗಿಬಿಡುತ್ತೆ. ನಂದು ಹಂಗೆ ಆಯಿತು. ಒಂದು 3 days ಆಯಿತು. 3 days ಆದ್ರೂ ನನಗೆ ಸ್ವಲ್ಪ ಅಷ್ಟೇ, ಜಾಸ್ತಿ ಬರ್ತಾ ಇರಲಿಲ್ಲ. ಒಂದು 4 days 5 days ಆದಮೇಲೆ ನನಗೆ ಸ್ಟಾರ್ಟ್ ಆಗಿದ್ದು ಹಾಲು, ತುಂಬ ಜಾಸ್ತಿ ಹಾಲು ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಅವನು ಬೇರೆ ಕುಡಿತಾರಲ್ವ, ಜಾಂಡೀಸ್ ಬೇರೆ ಸ್ಟಾರ್ಟ್ ಆಗಿಬಿಡ್ತು ಅವನಿಗೆ. ಆಮೇಲೆ ಅದಕ್ಕೆ ಬೇರೆ ಸಿರಪ್ ಹಾಕಿ, ಆಮೇಲೆ ಹಾಲಿನ ಪೌಡ್ರು ಹೊರಗಡೆಯಿಂದ ತೊಗೊಂಡ್ಬಂದು ಕುಡಿಸಿ ಅಂತ ಹೇಳಿ ಹಾಲಿನ ಪೌಡ್ರು ತೊಗೊಂಡ್ಬಂದು ಕುಡಿಸಿ ನಾನು ಕೂಡ ಇದನ್ನು ಕಷ್ಟಪಟ್ಬಿಟ್ಟಿದ್ದೀನಿ. ಆಮೇಲೆ ಎಲ್ಲ ಡಿಸ್ಚಾರ್ಜ್ ಎಲ್ಲ ಆಯಿತು, ಮನೆಗೆ ಬಂದ್ವಿ. ಏನಕ್ಕೆ ಹೇಳ್ತಿದ್ದೀನಿ ಫ್ರೆಂಡ್ಸ್ ಅದಂತ ಅಂದರೆ, ಇದನ್ನು ಎಲ್ಲ ನಿಮಗೆ ಸ್ಟಾರ್ಟಿಂಗ್ ನಾವು ಏನೇನು ಫುಡ್ನ ತೊಗೊಳ್ತೀನಿ ಅಂತ ನಾನು ನಿಮಗೆ ಹೇಳ್ತೀನಿ ಅಲ್ವಾ. ಸೊ ಅದಕ್ಕಿಂತ ಮುಂಚೆ ಅಂದರೆ ಸ್ಟಾರ್ಟಿಂಗ್ ಡೆಲಿವರಿ ಆದಮೇಲಿಂದ ನಾನು ಯಾವ್ಯಾವ ರೀತಿ ಅಂದರೆ ಏನೇನು ಫುಡ್ನ ತೊಗೊಂಡು ಬಂದೆ ಅಂತ ನಾನು ನಿಮಗೆ ಹೇಳ್ತೀನಿ, ಓಕೆನಾ. ನಾನು ಯಾವ್ಯಾವ ರೀತಿ ಫುಡ್ನ ತೊಗೊಂಡೆ ಅಂತ, ಎದೆ ಹಾಲು ಹೆಚ್ಚಲಿಕ್ಕೆ ಯಾವ ರೀತಿ ತೊಗೊಂಡೆ ಅಂತ, ಓಕೆನಾ. ಸೊ ಆ ಡಿಸ್ಚಾರ್ಜ್ ಆದಮೇಲಿಂದ ನನಗೆ ಆ ಫಸ್ಟ್ ಡೇ ಏನು ಕೊಡಲಿಲ್ಲ, ಸೆಕೆಂಡ್ ಡೇ ಸ್ವಲ್ಪ ಇಡ್ಲಿ ಮತ್ತು ಗಂಜಿ ಕೊಟ್ಟರು. ಇನ್ನು 3rd ಡೇ, ಓಕೆನಾ, ಅಲ್ಲಿ ನನಗೆ ಒಂದು 6 to 7 days ಫುಲ್ಲು, ಅಂದರೆ ನಾನು 15 days ಮುಂಚೆನೇ ನಾನು ಅಡ್ಮಿಟ್ ಆಗಿದ್ದೆ ಹಾಸ್ಪಿಟಲಲ್ಲಿ. ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಅಡ್ಮಿಟ್ ಆಗಿದೆ. ಬಟ್ ಡೆಲಿವರಿ ಆದಮೇಲಿಂದ ನನಗೆ 5 days ನನ್ನನ್ನು ಅಲ್ಲೇ ಇರಿಸ್ಕೊಂಡಿದ್ರು, ಓಕೆನಾ. ಸ್ಟಿಚ್ ಏನು ಬಿಚ್ಚಿರಲಿಲ್ಲ. ಆಫ್ಟರ್ ನೆಕ್ಸ್ಟ್ ವೀಕ್ ಬಂದು ನೀವು ಸ್ಟಿಚ್ನ ಬಿಚ್ಚಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಕಳಿಸಿದ್ರು ಮನೆಗೆ. ಆಮೇಲೆ 3 days ನನಗೆ ಸ್ವಲ್ಪ ರೈಸು, ಒಂದು ಚೂರು ರೈಸ್ ಮತ್ತು ರಸಮ್ಮು ಆ ಥರ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಸ್ವಲ್ಪ ಪರವಾಗಿಲ್ಲ ಹಾಲು ಬಂತು. ನೆಕ್ಸ್ಟು ಬಂದೆ ಮನೆಗೆ, ಡಿಸ್ಚಾರ್ಜ್ ಎಲ್ಲ ಆಯಿತು. ಮುಗಿಸ್ಕೊಂಡು ಬಂದಮೇಲೆ ಸ್ಟಾರ್ಟಿಂಗು ನನಗೆ ಕಾಫಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆ ಗೊತ್ತಾ, ಕಾಫಿ ತುಂಬ ಹೀಟ್ ಅಲ್ವಾ. ನಮ್ಮ ಬಾಣಂತನದಲ್ಲಿ ಕಾಫಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಮಗೆ ಏನೇ ಪ್ರಾಬ್ಲಮ್ ಆದ್ರೂ, ಈಗ ನಮಗೆ ಒಂದು ಕೋಲ್ಡೇ ಆಗಲಿ ಅದು ಪಾಪುಗೆ ಹೋಗುತ್ತೆ, ಓಕೆನಾ. ಪಾಪುಗೂ ಕೂಡ ಶೀತ ಆಗುತ್ತೆ. ಹಾಗಾಗಿ ನಮ್ಮ ಬಾಡಿನ ತುಂಬಾ ಅಂದರೆ ಹಸಿಮೈ ಇರುತ್ತಲ್ವ, ನಮ್ಮದು ಹಸಿಮೈ ಅಂತ ಹೇಳ್ತಾರೆ. ಆ ಹಸಿಮೈ ಇರೋದ್ರಿಂದ ನಮ್ಮ ಬಾಡಿನ ಯಾವಾಗ್ಲೂ ಉಷ್ಣದಲ್ಲೇ ಇಡಬೇಕಾಗುತ್ತೆ. ಹಾಗಾಗಿ ಫಸ್ಟು ಕಾಫಿನ ಕೊಟ್ಟರು, ಓಕೆನಾ. ಕಾಫಿ ತುಂಬ ಹೀಟ್ ಅಲ್ವಾ, ಅದನ್ನು ಕುಡಿಯೋದ್ರಿಂದ ಜೊತೆಗೆ ಸಿ ಸೆಕ್ಷನ್ ಬೇರೆ ಆಗಿತ್ತಲ್ವಾ, ಆ ಗಾಯ ಫುಲ್ಲು ಒಣಗಬೇಕು ಅಂತ ಅಂದರೆ ಕಾಫಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕಾಫಿ ಕುಡಿ ಅಂತ ಅಂದ್ಬಿಟ್ಟು ನನಗೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಕಾಫಿ. ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಮತ್ತು ಬ್ರೆಡ್ ಇಲ್ಲ ಅಂತಂದರೆ ರಸ್ಕ್ ಬಿಸ್ಕೆಟ್ ಬರುತ್ತೆ ನೋಡಿ, ಅದನ್ನು ಕೊಡ್ತಾಯಿದ್ರು. ಎದ್ದ ತಕ್ಷಣ ಅದನ್ನು ತಿನ್ಕೊಳ್ತಾ ಇದ್ದೆ. ಅದಾದ ತಕ್ಷಣ ನನಗೆ ನೆಕ್ಸ್ಟು ತಿಂಡಿಗೆ ನಾನು ಫ್ರೆಂಡ್ಸ್ ಸ್ಟಾರ್ಟಿಂಗ್ ಹಾಗೆಯೇ 1 monthವರೆಗೂ ನಾನು ತುಂಬ ಪಥ್ಯದಲ್ಲೇ ಇದ್ದೆ. ಅಂದರೆ ಫುಲ್ಲು ಅಂದರೆ ಸಪ್ಪೆ ಊಟನೇ ಮಾಡ್ತಾಯಿದ್ದೆ. ಯಾಕಂದರೆ ಸಿ ಸೆಕ್ಷನ್ ಬೇರೆ ಆಗಿದೆ ಅಲ್ವಾ, ಅದು ಪಾಪುಗೆ ಬೇರೆ ಅರಗಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ ಆ ಟೈಮಲ್ಲಿ, ಓಕೆನಾ. ನಾವೇನು ತಿಂತೀವಿ, ನಾವು ಪಥ್ಯ ಇದ್ದರೆ ಅವರು ಅಂದರೆ ನಾವು ಸಪ್ಪೆ ಊಟ ಎಲ್ಲ ಮಾಡ್ತೀವಿ, ಅವ್ರಿಗೂ ಅರಗಿಸ್ಕೊಳ್ಳೋ ಶಕ್ತಿ ಇರುತ್ತೆ. ನಾವೇನಾದರೂ ತುಂಬ ಜಾಸ್ತಿ ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಅರಗಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ, ವಾಮಿಟಿಂಗ್ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ನನಗೆ ಫಸ್ಟು ಸ್ವಲ್ಪ ಉಪ್ಪಿಟ್ಟು ಸ್ಟಾರ್ಟಿಂಗು ಈ ಥರ ಅಂದರೆ ಇದು ಇದಪ್ಪ ಚಪಾತಿ ಮುದ್ದೆ ಅದನ್ನೆಲ್ಲ ನನಗೆ ಸ್ಟಾರ್ಟಿಂಗ್ ಏನೂ ಕೊಡಲಿಲ್ಲ. ಬರೀ ರವೆ ಗಂಜಿ ಕೊಡ್ತಾಯಿದ್ರು, ಜೊತೆಗೆ ಕಾಫಿ ಕೊಡ್ತಾಯಿದ್ರು. ಸ್ವಲ್ಪ ಈ ರೇಷನ್ ಅಕ್ಕಿ ಇರುತ್ತೆ ನೋಡಿ, ಆ ರೇಷನ್ ಅಕ್ಕಿನ ಯೂಸ್ ಮಾಡಬೇಕು ಆ ಟೈಮಲ್ಲಿ. ಯಾಕಂದರೆ ಅದು ತುಂಬ ಸಾಫ್ಟ್ ಇರುತ್ತೆ ಅಲ್ವಾ. ಸೊ ನಾವು ತಿಂದ ತಕ್ಷಣ ಅದು ಸಾಫ್ಟಾಗಿ ಆರಾಮಾಗಿ ಹೋಗುತ್ತೆ. ಇನ್ನು ಬೇರೆ ಅಕ್ಕಿ ಮಾಮೂಲಿ BT ರೈಸ್ ಎಲ್ಲ ಯೂಸ್ ಮಾಡಿದ್ರೆ ಅದು ಸ್ವಲ್ಪ ಅಗ್ದು ನುಂಗಬೇಕು. ಸರಿಯಾಗಿ ನಾವು ಒಂದೊಂದು ಟೈಮ್ ಅಗಿಯೋಕ್ಕೂ ಆಗೋದಿಲ್ಲ, ಹಾಗೆ ನುಂಗ್ಬಿಡ್ತೀವಿ. ಆವಾಗ ನಮಗೆ ಫುಲ್ಲು ಹೊಟ್ಟೆ ಪೇನ್ ಸ್ಟಾರ್ಟ್ ಆಗುತ್ತೆ, ನಮ್ಮಿಂದ ಮಗುಗೂ ಕೂಡ ಹೊಟ್ಟೆ ನೋವೆಲ್ಲ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವು ಅದನ್ನು ರೇಷನ್ ಅಕ್ಕಿನ ತುಂಬಾ ಜಾಸ್ತಿ ಅದನ್ನು ಅಂದರೆ ಬಾಣಂತನದಲ್ಲಿ ಯೂಸ್ ಮಾಡಿ, ಓಕೆನಾ. ತುಂಬ ಸಾಫ್ಟಾಗಿ ಮಾಡಿಕೊಂಡು ಅದಕ್ಕೆ
ಸ್ವಲ್ಪ ತಿಳಿ ಸಾಂಬಾರು, ಹಾಗೆಯೇ ಈ ಬೇಳೆಕಟ್ಟು ಎಲ್ಲ ಸಪ್ಪೆ ಊಟಗಳಲ್ವ, ಬೇಳೆಕಟ್ಟು ಆ ಥರ ಎಲ್ಲ ಸ್ವಲ್ಪ 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 ತಿನ್ಕೊಂಡು 1 ಮಂತ್, ಆಫ್ಟರ್ 1 ಮಂತ್ ಆಮೇಲೆ ನೆಕ್ಸ್ಟು ನನಗೆ ನಾನ್ ವೆಜ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆನಾ. ನಾನ್ ವೆಜ್ ನಾವು ಫ್ರೆಂಡ್ಸ್ ಕಾಲು ಸೂಪು ಎಷ್ಟು ನಾವು ಕುಡಿತೀವೋ ಅಷ್ಟೇ ತುಂಬಾ ಹಾಲು ಚೆನ್ನಾಗಿ ಬರುತ್ತೆ. ಓಕೆನಾ. ಮಟನ್ ತಿನ್ನೋದಾಗಿರಬಹುದು, ಚಿಕನ್ ತಿನ್ನೋದಾಗಿರಬಹುದು, ಈ ಥರ ನಾನ್ ವೆಜ್ನ ನಾವು ತಿನ್ನೋದ್ರಿಂದ ಜಾಸ್ತಿ ಹಾಲು ಜಾಸ್ತಿ ಬರುತ್ತೆ. ನನ್ನ ಮಗ ಏನು ಮಾಡ್ತಾ ಇದ್ದ ಅಂತಂದರೆ ನೈಟೆಲ್ಲ ಫುಲ್ಲು ಎಚ್ಚರಾಗಿರ್ತಿದ್ದ. ಒಂದು 3 ಮಂತ್ಸ್ವರೆಗೂ ಅವನು ಮಾರ್ನಿಂಗ್ ಅಂತೂ ಫುಲ್ ಇದ್ದೆ, ನಾನು ಏಳಿಸಿ ಹಾಲು ಕುಡಿಸ್ತಾ ಇದ್ದೆ. ಅವನಿಗೆ ಎದ್ದೇಳ್ತಾನೆ ಇರಲಿಲ್ಲ. ತುಂಬ ಏಳಿಸಿ ತುಂಬಾ ನನಗೆ ಬೇರೆ ಅಂದರೆ ಚಿಕನ್ ಮಟನ್ ನಾನ್ ವೆಜ್ ಎಲ್ಲ ತಿಂತಾ ಇದ್ದೆ ಅಲ್ವಾ, ಡೇ ಬೈ ಡೇ ತಿಂತಾ ಇದ್ದೆ, ನಾನು ಡೈಲಿ ತಿಂತಾ ಇರಲಿಲ್ಲ. ತುಂಬ ಹಾಲು ಜಾಸ್ತಿ ಆಗ್ಬಿಡ್ತಿತ್ತು ನನಗೆ. ಸೊ ಅವ್ನು ಬೇರೆ ಕುಡಿತಾ ಇರಲಿಲ್ಲ, ಎದ್ದೇಳ್ತಾ ಇರಲಿಲ್ಲ, ಹಿಂಸೆ ಮಾಡಿ ನೈಟ್ ಫುಲ್ಲು ಎಚ್ಚರಾಗಿರ್ತಿದ್ದ ಅವನು, ಮಾರ್ನಿಂಗ್ ಫುಲ್ಲು ಮಲ್ಕೊಳ್ತಾ ಇದ್ದ. ಸೊ ಹಾಗಾಗಿ ಫ್ರೆಂಡ್ಸ್, ನೀವು ನಾನ್ ವೆಜ್ನ ಜಾಸ್ತಿ ತೊಗೊಳ್ಳಿ. ನಾನ್ ವೆಜ್ ತಿನ್ನಲ್ಲ ಅನ್ನೋರು ಇದು ಬರುತ್ತೆ ನೋಡಿ, ತುಪ್ಪನ ನೀವು ಯೂಸ್ ಮಾಡಿ, ಏನೂ ಪ್ರಾಬ್ಲಮ್ ಆಗಲ್ಲ. ಓಕೆನಾ. ಶೀತ ಆಗಿಬಿಡುತ್ತೆ ಅದೆಲ್ಲ ಏನೂ ಆಗೋದಿಲ್ಲ. ತುಪ್ಪಕ್ಕೆ ನೀವು ಅಕಸ್ಮಾತ್ ಶೀತ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿರೋರು ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಸಾಲ್ಟು ಇದನ್ನು ಹಾಕ್ಕೊಂಡು ತಿನ್ನಿ. ನಿಜವಾಗ್ಲೂ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆಯೇ ಹಾಲು ಕೂಡ ಚೆನ್ನಾಗಿ ಜಾಸ್ತಿ ಬರುತ್ತೆ. ಓಕೆನಾ. ಸೊ ಇದನ್ನೇ ಯೂಸ್ ಮಾಡಿ ನೀವು. ಇನ್ನು ಕಾಫಿ ಆಯಿತು, ತುಪ್ಪ, ಅನ್ನ, ಪೆಪ್ಪರ್ ಪೌಡ್ರು ಆ ಥರ ಎಲ್ಲ ಯೂಸ್ ಮಾಡಿ. ನಾನ್ ವೆಜ್ನ ಜಾಸ್ತಿ ಯೂಸ್ ಮಾಡಿ. ಈ ಮೇಕೆ ಮಟನ್ ಬರುತ್ತಲ್ಲ ಅದನ್ನು ಜಾಸ್ತಿ ಯೂಸ್ ಮಾಡಿ. ಹಾಗೆಯೇ ಇದ್ರ ಜೊತೆಗೆ ಫ್ರೆಂಡ್ಸ್ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಬರುತ್ತಲ್ಲ, ಸಬ್ಸಿಗೆ ಸೊಪ್ಪು, ಅದನ್ನು ಕೂಡ ನೀವು ತಿಂದಷ್ಟು ಜಾಸ್ತಿ ಹಾಲು ಬರುತ್ತೆ ಅಂತ ಹೇಳ್ತಾರೆ. ಒಂದಿನ ನಾನ್ ವೆಜ್ ತಿನ್ನೋದು, ಒಂದಿನ ಸೊಪ್ಪು ತಿನ್ನೋದು, ಆ ಥರ ಸ್ಟಾರ್ಟ್ ಮಾಡ್ಕೊಳ್ಳಿ. ಅನ್ನದ ಜೊತೆ ಸೊಪ್ಪನ್ನ ಕಲಿಸ್ಕೊಂಡು ತಿನ್ನೋದಾಗಿರಬಹುದು. ಈ ಥರ ಎಲ್ಲ ನೀವು ಮಾಡೋದ್ರಿಂದ ನಿಜವಾಗ್ಲೂ ಹಾಲು ತುಂಬ ಜಾಸ್ತಿ ಆಗುತ್ತೆ. ಓಕೆನಾ. ಯಾರಿಗೂ ಹಾಲು ಕಮ್ಮಿ ಆಗಲ್ಲ ಅಂತ ಹೇಳಂಗೆ ಇಲ್ಲ. ಆ ಟೈಮಲ್ಲಿ ಏನಂದರೆ ಫ್ರೆಂಡ್ಸ್, ಪಾಪು ಕೂಡ ಅಂದರೆ ಹಾಲು ಕುಡಿತಾ ಇರುತ್ತಲ್ವ, ನಮಗೂ ಕೂಡ ಹೊಟ್ಟೆ ಹಸಿ ಜಾಸ್ತಿ ಇರುತ್ತೆ. ಓಕೆನಾ. ಎಷ್ಟೇ ತಿಂದ್ರೂ ನಮಗೆ ಅಂದರೆ ಪಾಪು ಹಾಲು ಕುಡಿತಿರೋದ್ರಿಂದ ಹೊಟ್ಟೆ ಹಸಿತಾನೇ ಇರುತ್ತೆ ನಮಗೆ. ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ತಿನ್ನೋಕ್ಕೆ ಸಂಕಟ ಪಡ್ತಾರೆ, ತಿನ್ನೋದೇ ಇಲ್ಲ. ನೀವು ತಿಂದೇ ಇದ್ದರೆ ಫ್ರೆಂಡ್ಸ್, ನಿಮ್ಮ ಮಗುಗೂ ತುಂಬಾ ಪ್ರಾಬ್ಲಮ್ಮು. ಓಕೆನಾ. ನಿಮ್ಮ ಮಗುಗೆ ತುಂಬ ಶಕ್ತಿ ಬೇಕು, ಹ್ಯುಮಿನಿಟಿ ಪವರ್ ಜಾಸ್ತಿ ಆಗಬೇಕು, ಯಾವುದೇ ರೀತಿ ಕಾಯಿಲೆಗಳು ಮಗುಗೆ ಬರಬಾರ್ದು ಅಂತಂದರೆ ನೀವು ಚೆನ್ನಾಗಿ ಊಟನ ಮಾಡಬೇಕಾಗತ್ತೆ. ನೀವೇನಾದರೂ ಊಟ ಏನೋ ಮಾಡಿದರೆ ನಿಮಗೆ ಹಾಲು ಬರಲ್ಲ. ನೀವು ಹಾಲು ಕುಡಿಸ್ತಾ ಇರೋದ್ರಿಂದ ಮಗುಗೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಓಕೆನಾ. ನಿಮ್ಗಲ್ಲದೆ ಹೋದ್ರೂ ನಿಮ್ಮ ಮಗುಗೋಸ್ಕರನಾದರೂ ನೀವು ಚೆನ್ನಾಗಿ ಊಟನ ಆ ಟೈಮಲ್ಲಿ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ನೆಕ್ಸ್ಟು ಪೆಪ್ಪರ್ ಚಿಕನ್ನು, ಪೆಪ್ಪರ್ ಜಾಸ್ತಿ ಫ್ರೆಂಡ್ಸ್, ಪೆಪ್ಪರ್ನ ಜಾಸ್ತಿ ಯೂಸ್ ಮಾಡಿ. ಓಕೆನಾ. ಪೆಪ್ಪರೆಲ್ಲ ಜಾಸ್ತಿ ಯೂಸ್ ಮಾಡೋದ್ರಿಂದ ಹಾಲು ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಮ ತರಕಾರಿಗಳು, ಈ ಬೀಟ್ರೋಟ್ ಅಂತೂ ನೀವು ಮಿಸ್ ಮಾಡಲೇಬೇಡಿ, ಬೀಟ್ರೋಟ್ನ ತೊಗೊಳ್ಳಿ. ಅದು ಕೂಡ ತುಂಬಾ ಆ ಟೈಮಲ್ಲಿ ನಿಮಗೆ ಬ್ಲಡ್ಡೆಲ್ಲ ಲಾಸ್ ಆಗಿರುತ್ತೆ ಅಲ್ವಾ. ಸೊ ಪೊಮಗ್ರಾನೇಟು, ಬೀಟ್ರೋಟು ಅದೆಲ್ಲ ತೊಗೊಳ್ಳೋದ್ರಿಂದ ನಿಮಗೆ ಬ್ಲಡ್ಡು ಇಂಪ್ರೂವ್ ಆಗುತ್ತೆ. ಓಕೆನಾ. ನಿಮ್ಮ ಮಗುಗೂ ಚೆನ್ನಾಗಿ ಹಾಲಲ್ಲಿ ಅದಕ್ಕೂ ಕೂಡ ಚೆನ್ನಾಗಿ ಫುಡ್ಡು ಹೋಗುತ್ತೆ. ಓಕೆನಾ. ಸೊ ನೀವು ನೆಕ್ಸ್ಟು ಸೊಪ್ಪುಗಳು ಅಂದರೆ ಈ ದಂಟು ಸೊಪ್ಪು ಅದೆಲ್ಲ ತುಂಬ ಕೂಲ್ ಅಲ್ವಾ, ಅದೆಲ್ಲ ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ. ಸಬ್ಬಸಿಗೆ ಸೊಪ್ಪು ಅದೆಲ್ಲ ಜಾಸ್ತಿ ಯೂಸ್ ಮಾಡಿ. ಜೊತೆಗೆ ತರಕಾರಿಗಳು ಅಷ್ಟೇ, ತರಕಾರಿಗಳು ನೀವೆಲ್ಲನೂ ತೊಗೊಳ್ಬೋದು, ಈ ಆಲೂಗೆಡ್ಡೆ ಬಿಟ್ಟು. ಓಕೆನಾ. ಮತ್ತು ಹಲಸಿನಣ್ಣೆಲ್ಲ ತಿನ್ನಬಾರ್ದು. ಹಣ್ಣುಗಳಲ್ಲಿ ಹಲಸಿನಣ್ಣು ಬರುತ್ತಲ್ಲ, ಜಾಕ್ ಫ್ರೂಟ್, ಅದೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ, ಮಗುಗೇನೋ ಪ್ರಾಬ್ಲಮ್ ಆಗುತ್ತೆ ಅಂತ. ಮತ್ತು ಬಾಳೆಹಣ್ಣಲ್ಲಿ ಏಲಕ್ಕಿ ಬಾಳೆಹಣ್ಣು ತೊಗೊಳ್ಬಹುದು, ಆದರೆ ಇದು ದೊಡ್ಡದು ರಸಬಾಳೆಹಣ್ಣು ಬರುತ್ತಲ್ಲ ಅದನ್ನು ತೊಗೊಳ್ಬಾರ್ದು. ಅಂದರೆ ನಮ್ಮಿಂದ ಮಗುಗೆ ಹಾಲು ಹೋಗುತ್ತಲ್ವ, ಮಗುಗೇನೋ ವೀಸಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೀವು ಎಲ್ಲಿವರೆಗೆ ನೀವು ಹಾಲನ್ನ ಕುಡಿಸ್ತೀರಾ ಅಲ್ಲಿವರೆಗೂ ನೀವು ಬಾಳೆಹಣ್ಣನ್ನ ಸ್ಕಿಪ್ ಮಾಡೋದು ತುಂಬಾ ಒಳ್ಳೆಯದು. ಓಕೆನಾ. ಮಾಮೂಲಿ ಏಲಕ್ಕಿ ಬಾಳೆಹಣ್ಣ ಬೇಕಾದರೆ ನೀವು ತೊಗೊಳ್ಬಹುದು. ಬಟ್ ಇನ್ನೊಂದೇನೆಂದರೆ ಫ್ರೆಂಡ್ಸ್, ಸೆಕ್ಷನ್ ಆಗಿರೋರಿಗೆ ಮಾತ್ರ ಫುಡ್ಡು ಸ್ಟಾರ್ಟಿಂಗಲ್ಲಿ ತುಂಬ ಲಿಮಿಟಾಗೇ ಇರಬೇಕು. ಇಲ್ಲ ಅಂತಂದರೆ ತುಂಬಾ ಅಂದರೆ ಆ ಟೈಮಲ್ಲಿ ಅವ್ರಿಗೆ ಮೋಷನ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಓಕೆನಾ. ಸೊ ಜೀರ್ಣಕ್ರಿಯೆ ಆಗುವಂಥ ಫುಡ್ಗಳನ್ನ ನೀವು ಆ ಟೈಮಲ್ಲಿ ಸ್ವಲ್ಪನೇ ತೊಗೊಳ್ಬೇಕಾಗುತ್ತೆ. ಇದ್ರ ಜೊತೆಗೆ ನೀವು ಜಾಸ್ತಿ ನೀರನ್ನ ಕುಡಿಬೇಕಾಗುತ್ತೆ. ಓಕೆನಾ. ಹೆವಿ ನೀರು ಅಂದರೆ ಆ ಟೈಮಲ್ಲಿ ನೀರನ್ನ ಕೊಡೋದಿಲ್ಲ ಮನೆಯಲ್ಲಿ. ಓಕೆನಾ. ಸೊ ಡಾಕ್ಟರ್ಸೇ ಹೇಳ್ತಾರೆ ನೀರನ್ನ ಚೆನ್ನಾಗಿ ಕುಡೀರಿ ಅಂತ. ಯಾಕಂದರೆ ನಾವು ತಿನ್ನೋ ಪದಾರ್ಥಗಳು ಜೀರ್ಣ ಆಗಬೇಕು ಅಂತಂದರೆ ನೀವು ನೀರನ್ನ ತೊಗೊಳ್ಳೇಬೇಕಾಗುತ್ತೆ. ನೀವು ಜಾಸ್ತಿ ಕುಡಿಲಿಲ್ಲ ಅಂದರೆ ಜೀರ್ಣ ಆಗೋದಿಲ್ಲ, ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಬೇಬಿಗೂ ಕೂಡ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಅಂದರೆ ಆಗಿನ ಕಾಲದವರು ನೀರನ್ನ ಕೊಡ್ತಾ ಇರಲಿಲ್ಲ. ಬಟ್ ಈಗ ಡಾಕ್ಟರ್ಸ್ ಏನು ಹೇಳ್ತಾರೆ ಅಂದರೆ ಸೆಕ್ಷನ್ ಆಗಿರೋರಿಗೆ ಕಂಪಲ್ಸರಿ ಜಾಸ್ತಿ ನೀರನ್ನ ಕುಡಿಲೇಬೇಕಾಗುತ್ತೆ. ಒಂದು ಪಕ್ಷ ನಾರ್ಮಲ್ ಇರೋರಿಗೆ ಸ್ವಲ್ಪ ಲಿಮಿಟಾಗಿ ಕುಡಿದ್ರೂ ಸೆಕ್ಷನ್ ಆಗಿರೋರಿಗೆ ಮಾತ್ರ ನೀರನ್ನ ಜಾಸ್ತಿ ಕುಡಿ ಅಂತ ಡಾಕ್ಟರ್ಸೇ ಹೇಳ್ತಾರೆ. ಓಕೆ.
ಓಕೆನಾ. ನಾವು ಅಷ್ಟೇ ಏನೇನು ಫುಡ್ ತೊಗೋಬೇಕು, ಏನೇನು ತೊಗೊಳ್ಬಾರ್ದು ಎಲ್ಲನೂ ನಾವು ಡಾಕ್ಟ್ರನ್ನ ಕೇಳ್ಕೊಂಡು ಬಂದಿದ್ವಿ ಡಿಸ್ಚಾರ್ಜ್ ಆಗಬೇಕಾದ್ರೆ. ಸೊ ಅವಾಗ ಡಾಕ್ಟರ್ ಹೇಳಿದ್ದು ಇಷ್ಟೇ, ನೀರನ್ನ ಚೆನ್ನಾಗಿ ಕುಡೀರಿ. ಮೇನು ಅದೇ, ನಿಮಗೆ ಜೀರ್ಣಕ್ರಿಯೆ ಆಗಬೇಕು ಅಂದರೆ ನೀರನ್ನ ಚೆನ್ನಾಗಿ ಕುಡೀರಿ. ನಿಮ್ಮ ಮಗುವು ಕೂಡ ಚೆನ್ನಾಗಿ ಅಂದರೆ ಈ ಥರ ನೀರನ್ನ ಕುಡಿಯೋದ್ರಿಂದನೂ ಕೂಡ ಚೆನ್ನಾಗಿ ಜೀರ್ಣಕ್ರಿಯೆ ಆಗುತ್ತೆ, ಜೊತೆಗೆ ಹಾಲು ಕೂಡ ಚೆನ್ನಾಗಿ ಬರುತ್ತೆ ಅಂತ ಡಾಕ್ಟ್ರು ಕೂಡ ನಮಗೆ ಹೇಳಿದರು ಆ ಟೈಮಲ್ಲಿ, ಓಕೆನಾ. ಮತ್ತು ಇನ್ನೇನು ನೆಕ್ಸ್ಟು ಅಷ್ಟೇ ಫ್ರೆಂಡ್ಸ್, ಈಗ ಸದ್ಯಕ್ಕೆ ಒಂದು 2 ಮಂತ್ಸ್ 3 ಮಂತ್ಸ್ವರೆಗೂ ಸ್ವಲ್ಪ ಅದನ್ನೇ ತೊಗೊಳ್ಳಿ. ಆಫ್ಟರ್ 3 ಮಂತ್ಸ್ ಆದಮೇಲೆ ಸ್ವಲ್ಪ ಪಾಪು ಏನು ಮಾಡುತ್ತೆ ಅಂತಂದರೆ ನಿಮ್ಮ ಹಾಲಿಗೆ ಸೆಟ್ ಆಗುತ್ತೆ ಅದು, ಓಕೆನಾ. ನಿಮ್ಮ ಹಾಲಿಗೆ ಸೆಟ್ ಆದಮೇಲೆ ನೀವೇನೇ ತಿಂದ್ರೂ ಮಗು ಕೂಡ ಅರ್ಗಿಸ್ಕೊಳ್ಳೋ ಶಕ್ತಿ ಇರುತ್ತೆ. ಇದ್ರ ಜೊತೆಗೆ ಫ್ರೆಂಡ್ಸ್ ಇನ್ನೊಂದೇನಂತಂದರೆ ಹಸಿಮೆಣಸಿನ್ಕಾಯಿನ ದಯವಿಟ್ಟು ಯಾರೂ ಯೂಸ್ ಮಾಡಬೇಡಿ. ತುಂಬ ಗ್ಯಾಸ್ಟ್ರಿಕ್ ಅಲ್ವಾ, ಮಗು ಕೂಡ ವಾಮಿಟ್ ಆಗೋ ಚಾನ್ಸಸ್ ಎಲ್ಲ ಜಾಸ್ತಿನೇ ಇರುತ್ತೆ. ಹಾಗಾಗಿ ಹಸಿಮೆಣಸಿನ್ಕಾಯಿನ ದಯವಿಟ್ಟು ನೀವು ಸ್ಕಿಪ್ ಮಾಡಿ. ಅಂದರೆ ನೀವು ಹಾಲು ಬಿಡಿಸೋವರೆಗೂ ಹಸಿಮೆಣಸಿನ್ಕಾಯಿನ ಲಿಮಿಟಲ್ಲಿರಲಿ, ಓಕೆನಾ. ಅಂದರೆ ಆಫ್ಟರ್ 6 ಮಂತ್ ಬೇಕಾದ್ರೆ ಸ್ವಲ್ಪ ಒಂದು ಆ ಥರ ಬೇಕಾದ್ರೆ ಊಟಕ್ಕೆ ಬಳಸ್ಕೊಂಡು ತಿನ್ನಿ. ಅಂದರೆ ನಿಮ್ಮ ಮಗುಗೂ ಅದನ್ನು ಕೂಡ ಸೆಟ್ ಆಗಬೇಕಲ್ವಾ. ಹಾಗಾಗಿ ನೀವು ಸ್ಟಾರ್ಟಿಂಗ್ ಮಾತ್ರ ಹಸಿಮೆಣಸಿನ್ಕಾಯಿಲೆ ಯೂಸ್ ಮಾಡಬೇಡಿ. ಇನ್ನು ನೆಕ್ಸ್ಟು ಇದು ಚಪಾತಿ, ಗೋಧಿ ಹಿಟ್ಟು ಆಯಿತಾ, ಚಪಾತಿ ಮುದ್ದೆ ಅದನ್ನು ಕೂಡ ನೀವು ಅಷ್ಟೇ ಆಫ್ಟರ್ 3 ಮಂತ್ಸ್ ತೊಗೊಳ್ಳಿ, ಓಕೆನಾ. ಯಾಕಂದರೆ ಮಗುಗೆ ಜೀರ್ಣಕ್ರಿಯೆ ಆಗಬೇಕಲ್ವಾ, ನೀವೇನೇ ತಿಂದರೂ ಮಗುಗೆ ಹೋಗುತ್ತೆ ಅಂತ ಇರಬೇಕಾದ್ರೆ ಮಗು ಜೀರ್ಣ ಮಾಡ್ಕೊಳ್ಳೋ ಶಕ್ತಿನ ಹೊಂದಿರಬೇಕದು, ಓಕೆನಾ. ಸ್ಟಾರ್ಟಿಂಗು ಮಗು ಮಲ್ಗೆ ಇರುತ್ತಲ್ವ, ಒಂದೇ ಕಡೆ ಮಲಗಿರೋದ್ರಿಂದ ಜೀರ್ಣಕ್ರಿಯೆ ಸರಿಯಾಗಿ ಆಗೋದಿಲ್ಲ ಮಗುಗೆ. ಹಾಗಾಗಿ ನೀವು ಪಥ್ಯದಲ್ಲಿ ಇಟ್ಕೊಂಡು ನೆಕ್ಸ್ಟ್ ನೀವು ಆಫ್ಟರ್ 3 ಮಂತ್ಸ್ ಆದಮೇಲೆ ಸ್ವಲ್ಪ ಮುದ್ದೆ, ಸ್ವಲ್ಪ ಚಪಾತಿ ತೆಳ್ಳಗೆ, ಇಲ್ಲ ಗಂಜಿ, ರಾಗಿ ಗಂಜಿ ಬರುತ್ತಲ್ಲ ತೆಳ್ಳಗೆ ಮಾಡಿಸ್ಕೊಂಡು ಕುಡಿಯೋದಾಗಿರ್ಬೋದು. ಈ ಥರ ಎಲ್ಲ ಮಾಡೋದ್ರಿಂದ ಫ್ರೆಂಡ್ಸ್ ನಿಜವಾಗ್ಲೂ ಹಾಲು ಕೂಡ ಚೆನ್ನಾಗಿ ಬರುತ್ತೆ, ಹಾಗೆಯೇ ಮಗುವು ಕೂಡ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ, ಓಕೆನಾ. ನನ್ನ ಬಾಣಂತನದಲ್ಲೂ ಅಷ್ಟೇ ನಾನು ನಾನ್ ವೆಜ್ನ ತುಂಬ ಜಾಸ್ತಿ ತಿಂತಾ ಇದ್ದೆ. ನಿಜವಾಗ್ಲೂ ನಾನ್ ವೆಜ್ನ ಜಾಸ್ತಿ ತಿನ್ನಿ ನೀವು, ಯಾಕೆ ಹಾಲು ಬರಲ್ಲ ಅಂತ ನಾನು ನೋಡ್ತೀನಿ, ಓಕೆನಾ. ಸೊ ನಾನ್ ವೆಜ್ನ ಜಾಸ್ತಿ ತಿನ್ನೋದ್ರಿಂದ ನನ್ನ ಫ್ರೆಂಡ್ಸು ಅಷ್ಟೇ, ಅವರು ಕೂಡ ನಾನ್ ವೆಜ್ ಜಾಸ್ತಿ ತಿಂತಾಯಿದ್ರು. ಸೊ ಹಾಲಿಗೇನು ಪ್ರಾಬ್ಲಮ್ ಆಗಲಿಲ್ಲ. ಈಗ ನಾನ್ ವೆಜ್ ತಿಂದೇ ಇರೋರು ಏನಪ್ಪ ಮಾಡೋದು ಅಂತಂದರೆ, ನೀವುಗಳೇನು ಮಾಡಬೇಕು ಅಂದರೆ ಸೊಪ್ಪುಗಳಲ್ಲೇ ಹಾಲನ್ನ ಬಳಸ್ಕೊಳ್ಬೇಕಾಗುತ್ತೆ. ಸೊಪ್ಪನ್ನ ತಿನ್ನೋದಾಗಿರಬಹುದು, ತುಪ್ಪ ತಿನ್ನೋದಾಗಿರಬಹುದು. ಈ ಥರ ನೀವು ಪೊಮಗ್ರೆನೇಟ್ ಹಣ್ಣಲ್ಲಿ ಮತ್ತು ಆರೆಂಜ್ ಎಲ್ಲ ತೊಗೊಳಕ್ಕೆ ಹೋಗಬೇಡಿ, ಅದೆಲ್ಲ ತುಂಬ ಶೀತ ಅಲ್ವಾ, ನಿಮ್ಮದು ಬಾಡಿ ಫಸ್ಟೇ ಹಸಿಮೈ ಇರುತ್ತೆ. ಆರೆಂಜ್ ಎಲ್ಲ ಏನೂ ತಿನ್ನಕ್ಕೆ ಹೋಗಬೇಡಿ ಸ್ವಲ್ಪ ದಿನ, ಅದನ್ನು ಸ್ಕಿಪ್ ಮಾಡಿ. ಆಮೇಲೆ ಹೋಗ್ತಾ ಸ್ವಲ್ಪ ನೀವು ತೊಗೊಳ್ಳಿ, ಓಕೆನಾ. ಇದೆ ಜಾಸ್ತಿ ನಾನ್ ವೆಜ್ಜೇ ತೊಗೊಳ್ತಾ ಇದ್ದು ನಾನು. ಇನ್ನು ಮಾಮೂಲಿ ಮಾರ್ನಿಂಗ್ ಟೈಮು ಉಪ್ಪಿಟ್ಟಾಗಿರಬಹುದು, ರವೆ ಉಪ್ಪಿಟ್ಟಾಗಿರಬಹುದು, ಇಲ್ಲ ಅಂತಂದರೆ ಲೈಟಾಗಿ ಸ್ವಲ್ಪ ಅಂದರೆ ಹಸಿಮೆಣ್ಸಿನ್ಕಾಯಿನೂ ಹಾಕದೇ ಸ್ವಲ್ಪ ತರಕಾರಿಗಳನ್ನ ಯೂಸ್ ಮಾಡಿ ಬಾತ್ ಮಾಡ್ಕೊಂಡು ತಿನ್ನೋದಾಗಿರಬಹುದು. ಈ ಥರ ಎಲ್ಲ ನಾನು ಈಗ ಶಾವಿಗೆ ಉಪ್ಪಿಟ್ಟಾಗಿರಬಹುದು, ಅವಲಕ್ಕಿ ಉಪ್ಪಿಟ್ಟಾಗಿರ್ಬೋದು, ಈ ಥರನೇ ನಾನು ಪಥ್ಯ ಮಾಡಿಕೊಂಡು ಸ್ವಲ್ಪ ನಾನು ಏನು ರೊಟ್ಟಿ ಆಗಲಿ ಚಪಾತಿ ಆಗಲಿ ನಾನು ಏನೂ ಕೂಡ ತಿಂದಿಲ್ಲ. ಇದೇ ರೀತಿ ನಾನು ಸ್ವಲ್ಪ ತಿನ್ಕೊಂಡು ನಾನ್ ವೆಜ್ ಜಾಸ್ತಿ ತಿಂತಾ ಇರೋದ್ರಿಂದ ಚೆನ್ನಾಗಿ ಹಾಲು ಬರ್ತಾಯಿತ್ತು, ಓಕೆನಾ. ತುಪ್ಪ ಕೂಡ ನಾನು ಸ್ವಲ್ಪ ಬಿಸಿ ಅನ್ನಕ್ಕೆ ತುಪ್ಪ, ಸಾಲ್ಟ್ ಮತ್ತು ಪೆಪ್ಪರ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ತಿಂತಾಯಿದ್ದೆ, ಓಕೆನಾ ಫ್ರೆಂಡ್ಸ್. ಆಮೇಲೆ ಆಫ್ಟರ್ 3 ಮಂತ್ಸ್ ಆದಮೇಲೆ ಸ್ವಲ್ಪ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಫ್ಟರ್ 6 ಮಂತ್ ಆದಮೇಲೆ ಪಾಪುಗೆ ನಾವು ಯಾವಾಗ ಸಾಲಿಡ್ ಫುಡ್ನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ನಾನು ಎಲ್ಲನೂ ಚೆನ್ನಾಗಿ ಅಂದರೆ ಆವಾಗಲೂ ಅಷ್ಟೇ ಸ್ವಲ್ಪ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ ಈಗ ಎಲ್ಲ ಊಟನೂ ಕೂಡ ನಾನು ಮಾಡ್ತೀನಿ, ಓಕೆನಾ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಏನೇನು ತಿಂತಾ ಇದ್ದೆ ನಿಮಗೂ ಯೂಸ್ ಆಗುತ್ತೆ ಅಂತ ನಾನು ನಿಮಗೆ ಹೇಳಿದೆ, ಓಕೆನಾ. ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನಿಮಗೆ ಗೊತ್ತಲ್ಲ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಓಕೆನಾ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಟೇಕ್ ಕೇರ್.